ಮನೆಗೆ ಏನಾದರೂ ಇಂಟರ್ನೆಟ್ ಹಾಕ್ಸ್ಬೇಕು, ವೈಫೈ ಕನೆಕ್ಷನ್ ತೊಗೋಬೇಕು ಅಂತಂದರೆ ಯಾವ ತೊಗೋಬೇಕು ಅಂತ ಕನ್ಫ್ಯೂಷನ್ ಇದ್ದೀರಾ. ಆ್ಯಕ್ಚುಲಿ ನಿಮ್ಮಲ್ಲಿ ಸಿಟಿ ಏರಿಯಾದಲ್ಲಿ ಇತ್ತು ಅಂತಂದರೆ ಅಲ್ಲೇ ಲೋಕಲಲ್ಲೂ ಒಂದೊಳ್ಳೆ ಬೆಸ್ಟ್ ಸರ್ವಿಸ್ಗಳು ಸಿಗುತ್ತೆ. ಆಲ್ರೆಡಿ ಯೂಸ್ ಮಾಡ್ತಾರನ್ನ ಕೇಳಿ ನೀವು ಕನೆಕ್ಷನ್ ತೊಗೊಳ್ಳೋದು ಒಳ್ಳೆಯದು. ಆ್ಯಕ್ಚುಲಿ ಕಂಪ್ನಿಯಿಂದ ವೈರಿಂಗ್ ಮುಖಾಂತರ ಕೊಡ್ತಾರೆ, ಸೊ ಅದು ನಿಮಗೆ ಒಳ್ಳೆಯ ಸರ್ವಿಸನ್ನು ಕೊಡುತ್ತೆ. ಆದರೆ ನೀವು ಸಿಟಿ ಕಡೆ ಇಲ್ಲ, ಒಂದು ಹಳ್ಳಿ ಕಡೆ ಅಥವಾ ಇಂಟರ್ನೆಟ್ ಸರ್ವಿಸ್ ಇಲ್ಲ ಅಂತಂದರೆ ಆವಾಗ ನೀವು ಸೇಮ್ ಡಿಶ್ ಯಾವ ಥರ ಕನೆಕ್ಟ್ ಮಾಡ್ತಾರೆ ಅದೇ ಥರ ಒಂದು ಆಂಟೆನ್ ಹತ್ರ ಫಿಕ್ಸ್ ಮಾಡಿ ಮನೆ ಒಳಗಡೆ ಒಂದು ವೈಫೈ ರೂಟರ್ ಹಾಕ್ಕೊಡ್ತಾರೆ. ಒಂದು 40 MB per ಸೆಕೆಂಡ್ ಸ್ಪೀಡಲ್ಲಿ ತೊಗೊಳೋದಾದರೆ ತಿಂಗಳಿಗೆ ಒಂದು 500 ಚಿಲ್ಲರೆ, ಆಲ್ಮೋಸ್ಟ್ ನಿಯರ್ಲಿ 600 ರೂಪಾಯಿ ಗಂಟೆ ಬೀಳುತ್ತೆ. ಬಟ್ ಜಿಯೋದಲ್ಲಿದೆ, ಜಿಯೋ ಏರ್ ಫೈಬರ್, ಏರ್ಟೆಲ್ ಏರ್ ಫೈಬರ್ ಇದೆ. ನನಗೆ ಬೆಸ್ಟ್ ಅನಿಸಿದ್ದು ಏರ್ಟೆಲ್ಲು, ಯಾಕಂದರೆ ಜಿಯೋ ಆಲ್ರೆಡಿ ಯೂಸ್ ಮಾಡ್ತಾ ಇರೋರ್ದು ರಿವ್ಯೂ ತೊಗೊಂಡೆ. ಸೊ ಅದರಿಂದ ನಾನು ಏರ್ಟೆಲ್ಗೆ ಓಕೆ ಅಂತೇಳಿ ಏರ್ಟೆಲ್ ಹಾಕಿಸಿದೆ. ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ನನಗೆ ಮೇನ್ ಪ್ರಾಬ್ಲಮ್ ಆಗ್ತಿದ್ದೆ ಇಂಟರ್ನೆಟ್. ಯಾಕಂದರೆ ಮೊಬೈಲ್ ಹಾಟ್ಸ್ಪಾಟಿಂದ ಕನೆಕ್ಟ್ ಮಾಡಿ ಸಿಸ್ಟಮಿಂದ ಅಪ್ಲೋಡ್ ಮಾಡ್ತಿದ್ದೆ. ಯಾಕಂದ್ರೆ ತುಂಬ ಟೈಮ್ ತೊಗೊಳ್ಳೋದು. ರಾತ್ರಿ ಒಂದು 9 ಗಂಟೆಗೆ ಅಪ್ಲೋಡಿಂಗ್ ತೊಗೊಂಡ್ರೆ ರಾತ್ರಿ 1 ಗಂಟೆ 2 ಗಂಟೆ ಅಲ್ಲಿವರೆಗೂ ಕೂಡ ಅಪ್ಲೋಡಿಂಗ್ ಆಗ್ತಾನೆ ಇರ್ತಿತ್ತು. ಮೊಬೈಲ್ ಹಾಟ್ಸ್ಪಾಟು ಮತ್ತೆ ರೀಚಾರ್ಜ್ ಮಾಡಿಕೊಂಡ್ರು ಅಷ್ಟೇ ತುಂಬ ಸ್ಲೋ ಆಗೋಗ್ತಿತ್ತು. ಅದರಿಂದ ವೈಫೈ ಹಾಕಿಸ್ಕೊಂಡು ವೈಫೈಯಲ್ಲಿ ಪರವಾಗಿಲ್ಲ, ತುಂಬ ಸ್ಪೀಡಾಗಿ 1 GB ಏನಿದೆ ವೀಡಿಯೋ ಅದನ್ನು ಅಪ್ಲೋಡ್ ಮಾಡೋಕ್ಕೆ ನನಗೆ ಒಂದು ಏನಿಲ್ಲ ಅಂದರೆ 3 ಮಿನಿಟ್ಸಿಂದ 5 ಮಿನಿಟ್ಸ್ ಒಳಗಡೆ ಅಪ್ಲೋಡಿಂಗ್ ಆಗಿಬಿಡುತ್ತೆ. ಅದರಲ್ಲೂ ನೀವೇನಾದರೂ 4 ಮಂತ್ಸ್ ಪ್ಲ್ಯಾನ್ನ ಒಟ್ಟಿಗೆ ಪರ್ಚೇಸ್ ಮಾಡ್ತು ಅಂತಂದರೆ 4 ಮಂತ್ಸ್ ಏನಿದೆ ಫಸ್ಟ್ ಅಡ್ವಾನ್ಸಾಗಿ ರೀಚಾರ್ಜ್ ಮಾಡಿದರೆ ಸಾಕು, ನಿಮಗೆ ಇನ್ಸ್ಟಾಲೇಷನ್ ಚಾರ್ಜಸ್ ಏನಿರುತ್ತೆ ಅದು ಕಂಪ್ಲೀಟ್ಲಿ ಫ್ರೀ ಆಗುತ್ತೆ. ಅದಾದಮೇಲಿಂದ ನೀವು ಮಂತ್ಲಿ ರೀಚಾರ್ಜ್ ಏನಿರುತ್ತೆ ನಿಮ್ಮದು ಪ್ಲ್ಯಾನ್ ಅದನ್ನು ರೀಚಾರ್ಜ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ನನಗನ್ಸಿದ ಪ್ರಕಾರ ಇಂಟರ್ನೆಟ್ ಯೂಸ್ ಮಾಡಿದ್ದಂಗೆ ತುಂಬ ಚೆನ್ನಾಗಿದೆ, ಸ್ಪೀಡೆಲ್ಲ ಚೆನ್ನಾಗಿದೆ. ಸೊ ನಿಮಗೆ ಸಜೆಸ್ಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿಲ್ಲ, ಬಟ್ ನನಗನ್ಸಿದ್ದು ನಾನು ಹೇಳ್ತಿದ್ದೀನಿ. ಥ್ಯಾಂಕ್ ಯು.